ಅದರಿಂದನೇ ಗೊತ್ತಾಗತ್ತೆ ನಿನಗೆ ರಾಣಿ ಬಗ್ಗೆ ಎಷ್ಟು ಪ್ರೀತಿ ಇದೆ, ಕಾಳಜಿ ಇದೆ ಅಂತ. ಆ ಕಾರಣಕ್ಕೆ ನಾವು ನಿನಗೆ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಿದ್ವಿ. ಆದರೆ ಹೇಳಲೇಬೇಕು, ಹೇಳ್ತೀವಿ. ಏನಾಯ್ತಮ್ಮ, ಹೇಳಮ್ಮ. ರಾಣಿನ ಮಾಸ್ತಿ ಕೊಪ್ಪಲು ರಾಜನ್ ಮದುವೆ ಮಾಡಿಕೊಟ್ವಿ ಅಂತ ನೀವೆಲ್ಲ ತುಂಬ ಖುಷಿ ಪಟ್ರಲ್ಲ. ಆದರೆ ನಿಜ ಏನಂದರೆ ಆ ಮನುಗೌಡ ನೀವೆಲ್ಲರೂ ಅಂದ್ಕೊಂಡಂಗೆ ಬುದ್ಧಿವಂತನೂ ಅಲ್ಲ, ವಿದ್ಯಾವಂತನೂ ಅಲ್ಲ. ಲೋಕ ಜ್ಞಾನನೇ ಇಲ್ಲದೆ ಇರೋ ದಡ್ಡ ನಮ್ಮ ಅವನು, ದಡ್ಡ. ಚಿಕ್ಕಮ್ಮ, ಏನು ಹೇಳ್ತಿದ್ದೀರಾ ನೀವು? ನಿಮಗೆ ಯಾರು ಸುಳ್ಳು ಹೇಳಿದ್ದಾರೆ ಅಂತಿದ್ದೆ ಚಿಕ್ಕಮ್ಮ. ನೀವು ಅನ್ಕೊಂಡಿರೋ ಥರ ಎಲ್ಲ ಏನೂ ಇಲ್ಲ. ನಾವು ಅದೇನಮ್ಮ ಹೇಳ್ತಿರೋದು. ನಾವು ಮನುನ ರಾಜ ಅನ್ಕೊಂಡಿದ್ವಿ. ಆದರೆ ಆ ಮನೆಯಲ್ಲಿ ಆಳ್ತಾರ ಬದುಕ್ತಾರೋ ನಮ್ಮ ಅವರು. ಅಯ್ಯೋ ದೇವ್ರೆ, ಇವ್ರಿಗೆ ನಿಜ ಗೊತ್ತಾಗೋಯ್ತಲ್ಲ, ನಾನೇನು ಮಾಡಲಿ? ಅಮ್ಮ, ನಿಮಗೆ ಹೆಂಗೆ ಗೊತ್ತಾಯ್ತು ಈ ವಿಷಯ? ನನಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ. ನಮ್ಗೆ ಹೇಗೆ ಈ ವಿಷಯ ಗೊತ್ತಾಯ್ತು ಅನ್ನೋದು ಮುಖ್ಯ ಅಲ್ಲ, ಆ ಮನೆಯಲ್ಲಿ ರಾಣಿ ಹೇಗೆ ಬದುಕ್ತಾ ಇದ್ದಾಳೆ ಅನ್ನೋದು ಮುಖ್ಯ. ನಮಗೆ ವಿಷಯ ಗೊತ್ತಾದ್ಮೇಲೆ ನಾನು ನಿಮ್ಮ ಚಿಕ್ಕಮ್ಮ ಇಬ್ಬರು ಅವಳ ಹತ್ರ ಮಾತಾಡೋಣ ಅಂತ ಕಾಲ್ ಮಾಡಿದ್ವಿ. ಅವಳು ಯಾವ ವಿಷಯನೂ ಬಿಟ್ಕೊಡ್ಲಿಲ್ಲ. ಎಷ್ಟೇ ಆದರೂ ನಮ್ಮ ಶಿವು ತಂಗಿ ಅಲ್ವಾ ಅವಳು, ದುಃಖನ ಹೇಗೆ ಬಿಟ್ಕೊಡ್ತಾಳೆ ಹೇಳು? ಅಮ್ಮ, ಈ ವಿಷಯನ ಯಾರ್ಯಾರಿಗೆ ಹೇಳಿದ್ದೀರಾ? ಇಲ್ಲಮ್ಮ, ಯಾರಿಗೂ ಹೇಳಿಲ್ಲ. ನೀನೊಬ್ಳ ಹತ್ರನೇ ಹೇಳ್ತಾ ಇರೋದು. ಅಮ್ಮ, ಚಿಕ್ಕಮ್ಮ, ಈ ವಿಷಯನ ನಿಜ ಅಂತ ನಂಬಿದ್ದೀರಾ? ನೀನು ನಂಬಲೇಬೇಕು ಪಾರು. ಇದು ನಾನು ನನ್ನ ಕಣ್ಣಾರೆ ನೋಡಿರೋ ಕಹಿ ಸತ್ಯನಮ್ಮ. ನನಗೆ ಗೊತ್ತಮ್ಮ, ನೀನಷ್ಟು ಸುಲಭವಾಗಿ ಈ ವಿಷಯನ ನಂಬೋದಿಲ್ಲ ಅಂತ. ಆದರೆ ಸತ್ಯದ ಹಿಂದೆ ಇರೋ ಒಂದು ಸತ್ಯ ಏನು ಗೊತ್ತಾ? ನಾವು ನಂಬದೇ ಹೋದರೂ ಸತ್ಯ ಸತ್ಯನೇ. ಹೇಗೆ ನಿಮ್ಮಪ್ಪ ಆ ಮನುನ ದೊಡ್ಡ ವಿದ್ಯಾವಂತ ಅಂತ ನಮಗೆಲ್ಲ ಸುಳ್ಳು ಹೇಳಿ ನಂಬಿಸಿದ್ರು, ಹಾಗೆ ಏನು, ಮನೋರ ಬಗ್ಗೆ ಸುಳ್ಳು ಹೇಳಿ ಮದುವೆ ಮಾಡಿಸಿದ ಅಪ್ಪನ? ಆ ಮನುಷ್ಯ ನಿನ್ನ ಬಾಯಿಂದ ಅಪ್ಪ ಅಂತ ಅನಿಸ್ಕೊಳ್ಳೋದಕ್ಕೂ ಯೋಗ್ಯತೆ ಇಲ್ದಿರೋ ಮೃಗ.